ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅಣ್ಣಾಗಡ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದುಬಿಟ್ಟು ಅಗ್ರಿ ಪ್ರಾಕ್ಟಿಕಲ್ KCT ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಯಾರೆಲ್ಲ ಬರೆಯೋಕೆ ಹೋಗ್ತಿದ್ದಾರೆ 29th ಅವರಿಗೋಸ್ಕರ ಇರುತ್ತೆ. ಏನಂತಂತಂದರೆ, ನೀವು ಇವಾಗ ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಲುವಾಗಿ ಡಾಕ್ಯುಮೆಂಟ್ಸ್ ಎಲ್ಲನೂ ಅಪ್ಲೋಡ್ ಮಾಡಿದ್ದೀರಾ ಆನ್ಲೈನಲ್ಲಿ ಅಗ್ರಿ ಪ್ರಾಕ್ಟಿಕಲ್ ರಿಲೇಟೆಡ್. ಅದ್ರ ಬೇಸ್ ಮೇಲೆ ಎಲಿಜಿಬಿಲಿಟಿ ಲಿಸ್ಟ್ ಮತ್ತು ನಾನ್ ಎಲಿಜಿಬಿಲಿಟಿ ಲಿಸ್ಟ್ ರಿಲೀಸ್ ಆಗಿದೆ. ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೋಸ್ಕರ ಆಗಲಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ಗೋಸ್ಕರ ಅಪ್ಲೈ ಮಾಡಿದ್ರೆ ಎಲ್ಲರೂ ಏನಂತಂದರೆ ಈ ಎಲಿಜಿಬಿಲಿಟಿ ಲಿಸ್ಟ್ ಮತ್ತು ನಾನ್ ಎಲಿಜಿಬಿಲಿಟಿ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೇನಾ ಅಂತ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ನೀವು ಎಲಿಜಿಬಿಲಿಟಿ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೇನಾ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂತಂದರೆ ನಾನ್ ಎಲಿಜಿಬಿಲಿಟಿ ಲಿಸ್ಟ್ ಅಂತ ಇದೆ ಇಲ್ಲಿ. ಆ ನಾನ್ ಎಲಿಜಿಬಿಲಿಟಿ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೇನಾ ಅಂತ ಚೆಕ್ ಮಾಡ್ಕೊಳ್ಳಿ. ನಾನ್ ಎಲಿಜಿಬಿಲಿಟಿ ಲಿಸ್ಟ್ ಹೆಸರಲ್ಲಿ ಬಂದರೆ ನಿಮ್ಮ ಎಕ್ಸಾಮ್ ಸೆಂಟರ್ ಇರುತ್ತೆ, ನಿಮ್ಮ ನೇಮ್ ಇರುತ್ತೆ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಮೇಲೆ ಕೂಡ ನೀವು ಚೆಕ್ ಮಾಡ್ಬೋದು. ಕ್ಯಾಂಡಿಡೇಟ್ ನೇಮ್ ಇದೆ, ಫಾದರ್ ನೇಮ್ ಇದೆ ಮತ್ತು ಎಕ್ಸಾಮ್ ಸೆಂಟರ್ ಇದೆ ಎಲಿಜಿಬಿಲಿಟಿ ಲಿಸ್ಟಲ್ಲಿ. ಸೊ ಟೋಟಲ್ ಲಿಸ್ಟ್ ಅಂತಂದರೆ 20,552 ಸ್ಟೂಡೆಂಟ್ಸ್ ಎಲಿಜಿಬಿಲಿಟಿ ಲಿಸ್ಟಲ್ಲಿದ್ದಾರೆ. ಸರಿನಾ? ಹಂಗಂತ ನಾನ್ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಯಾರು ಇಲ್ಲ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ರಿಜೆಕ್ಟ್ ಕೂಡ ಆಗಿದೆ. ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೆಸ್ ಏನಾಗಿದೆ, ರಿಜೆಕ್ಟ್ ಆಗಿದೆ. ಅದು ಎಷ್ಟಂದರೆ 2,345 ಸ್ಟೂಡೆಂಟ್ಸು ರಿಜೆಕ್ಟ್ ಆಗಿದೆ. ಅದನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬೋದು. ರಿಜೆಕ್ಟ್ ಆಗಿರೋದು ನಾನ್ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಇರುತ್ತೆ. ರೀಸನ್ ಫಾರ್ ನಾನ್ ಎಲಿಜಿಬಿಲಿಟಿ ಕೂಡ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಈಸ್ ಮೋರ್ ದೆನ್ ಅಗ್ರಿಕಲ್ಚರ್ ಇನ್ಕಮ್ ಅಂತ ಇದೆ. ಸೊ ಈ ರೀತಿ ಎಲ್ಲ ರಿಜೆಕ್ಟ್ ಆಗಿದೆ, ನೀವು ನೋಡ್ಕೊಳ್ಳಿ. ನಿಮ್ಮದು ಫಸ್ಟ್ ಎಲಿಜಿಬಿಲಿಟಿ ಲಿಸ್ಟಲ್ಲಿ ನಿಮ್ಮ ಹೆಸರಿಲ್ಲ ಅಂತಂದರೆ ನಾನ್ ಎಲಿಜಿಬಿಲಿಟಿ ಲಿಸ್ಟಲ್ಲಿ ನೋಡ್ಕೊಳ್ಳಿ. 29th ಏನಂತಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ. ಮತ್ತು ಏನಂತಂತಂದರೆ ನೀವು ಎಕ್ಸಾಮ್ಗೆ ಹೋಗೋ ಸಲುವಾಗಿ ಅಡ್ಮಿಟ್ ಕಾರ್ಡನ್ನು ಹೊಸದಾಗಿ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ KCT ಅಡ್ಮಿಟ್ ಕಾರ್ಡ್ ಇಲ್ಲಿ ವರ್ಕ್ ಆಗೋದಿಲ್ಲ. ಸೊ ಅದನ್ನು ನೀವು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಿರ್ತೀವಿ. ಇನ್ನು ಅಫಿಷಿಯಲ್ ಅಂತಂದರೆ KA ಕಡೆಯಿಂದಾಗಲಿ ಬೇರೆ ಅಫಿಷಿಯಲಿಂದ ಯಾವುದೂ ಇನ್ನೂ ಲಿಂಕ್ ಬಂದಿಲ್ಲ. ಬಂದ ತಕ್ಷಣ ನೀವು ವಿಡಿಯೋ ಮಾಡಿರ್ತೀವಿ. ಸೊ ಅದಕ್ಕೋಸ್ಕರ ಕಾಲೇಜ್ ಅಣ್ಣಾಗಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮತ್ತು ಅದಾದಮೇಲೆ ಏನಂತಂತಂದರೆ ನೀವು ಕಮೆಂಟ್ ಹಾಕಿರಿ, ನಿಮ್ಮ ಹೆಸರು ಎಲಿಜಿಬಿಲಿಟಿ ನಾನ್ ಎಲಿಜಿಬಲ, ನೀವು ಎಲಿಜಿಬಲ ಅಂತ. ನಾನ್ ಎಲಿಜಿಬಲ್ ಆದರೆ ರೀಸನ್ ಕೂಡ ಹಾಕಿರಿ, ನಾವು ರೆಸ್ಪಾಂಡ್ ಮಾಡಿ ಏನಾದರೂ ಸಪೋರ್ಟ್ ಬೇಕಾದರೆ ಮಾಡಿರ್ತೀವಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.